ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಕೆ ಪ್ರಕಾಶ್ ಭಟ್. ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷ ಪಾಡ್ಯ ಶ್ರವಣ ನಕ್ಷತ್ರ ದಿನಾಂಕ 22/7/2024 ಸೋಮವಾರ. ಮುಖ್ಯಾಂಶಗಳು: ಉಭಯ ಜಗದ್ಗುರುಗಳ ಚಾತುರ್ಮಾಸ್ಯ ವ್ರತ ಆರಂಭ. ಸುದ್ದಿಯ ವಿವರ. ದಕ್ಷಿಣಾಮ್ನಾಯ ಶ್ರೀ ಶಾರದಾ ಪೀಠದ ಜಗದ್ಗುರುಗಳಾದ ಶ್ರೀ ಭಾರತೀ ತೀರ್ಥ ಸ್ವಾಮೀಜಿ ಹಾಗೂ ಶ್ರೀ ವಿಧುಶೇಖರ ಭಾರತಿ ಸ್ವಾಮಿಗಳು ಭಾನುವಾರ ಚಾತುರ್ಮಾಸ್ಯ ವ್ರತ ಆರಂಭಿಸಿದರು. ಕ್ರೋಧಿ ಸಂವತ್ಸರದ ಆಷಾಢ ಶುದ್ಧ ಗುರುಪೂರ್ಣಿಮೆಯಾದ ಇಂದು ಶ್ರೀ ಭಾರತೀ ತೀರ್ಥ ಸ್ವಾಮೀಜಿ 50ನೇ ಚಾತುರ್ಮಾಸ್ಯ ವ್ರತ ಹಾಗೂ ಅವರ ಉತ್ತರಾಧಿಕಾರಿ ಕಿರಿಯ ಸ್ವಾಮಿಗಳಾದ ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿ 10ನೇ ವ್ರತದ ಸಂಕಲ್ಪ ಕೈಗೊಂಡರು. ಉಭಯ ಜಗದ್ಗುರುಗಳು ವ್ಯಾಸ ಪೂರ್ಣಿಮೆ ಪೂರ್ವಭಾವಿಯಾಗಿ ಶನಿವಾರ ಶ್ರೀ ಮಠದ ಎಲ್ಲ ದೇವಾಲಯಗಳಿಗೂ ಭೇಟಿ ನೀಡಿ ದೇವರ ದರ್ಶನ ಪಡೆದು ಶ್ರೀ ಶಾರದಾಂಬೆಗೆ ಪೂಜೆ ಸಲ್ಲಿಸಿದರು. ಇದಕ್ಕೂ ಮುನ್ನ ಶ್ರೀಮಠದ ವಿದ್ಯಾಶಂಕರ ದೇಗುಲ, ಸುಬ್ರಹ್ಮಣ್ಯ ಸ್ವಾಮಿ, ಶ್ರೀ ಜನಾರ್ದನ ಸ್ವಾಮಿ, ಗರುಡ ಆಂಜನೇಯ ಸ್ವಾಮಿ, ಶಕ್ತಿ ಗಣಪತಿ, ಶ್ರೀ ಶಂಕರಾಚಾರ್ಯ ತೋರಣ ಗಣಪತಿ ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸಿದರು. ಭಾನುವಾರ ಬೆಳಿಗ್ಗೆ ಅಧಿಷ್ಠಾನ ಮಂದಿರಗಳಿಗೆ ತೆರಳಿ ಗುರುಪೂಜೆ ನೆರವೇರಿಸಿದರು. ಗುರುಭವನದಲ್ಲಿ ವ್ಯಾಸ ಪೂಜೆ ನೆರವೇರಿತು. ಸಮಾನ ಧ್ಯೇಯ ವಿಚಾರ ಚಿಂತನೆಯಿಂದ ಮಾತ್ರ ಉಜ್ವಲ ಇತಿಹಾಸ ಸಾಧ್ಯ ಎಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಭಾಗ ಪ್ರಚಾರಕ ರಾಜೇಂದ್ರ ಕುಮಾರ್ ಹೇಳಿದರು. ಪಟ್ಟಣದ ಜಿಎಸ್ಬಿ ಸಭಾಭವನದಲ್ಲಿ ಭಾನುವಾರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಏರ್ಪಡಿಸಿದ್ದ ಗುರುಪೂಜಾ ಉತ್ಸವದಲ್ಲಿ ಮಾತನಾಡಿದರು. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಜಿಜಿ ಮಂಜುನಾಥ್, ದೇಶಭಕ್ತಿ, ಧ್ಯೇಯ ಸಾಧನೆ ಮತ್ತು ಸೇವೆ ಮಾಡುವ ಗುಣಲಕ್ಷಣಗಳು ಬೆಳೆಯಬೇಕಾದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಿರಂತರ ಸಂಪರ್ಕ ಅಗತ್ಯ ಎಂದರು. ಕಾರ್ಯಕ್ರಮದಲ್ಲಿ ವಿಶ್ವನಾಥ್ ಇದ್ದರು. ಇದೇ ಸಂದರ್ಭದಲ್ಲಿ ಸ್ವಯಂ ಸೇವಕರು ಗುರುದಕ್ಷಿಣೆ ಸಲ್ಲಿಸಿದರು. ಸೆಕ್ಷನ್ 41ನಿಂದ ಸೆಕ್ಷನ್ 17 ಮೀಸಲು ಅರಣ್ಯ ಘೋಷಣೆಯ ಅಂತಿಮ ಅಧಿಸೂಚನೆಗೆ ಜಿಲ್ಲಾಧಿಕಾರಿಗಳು ಸಹಿ ಮಾಡಲು ನಿರಾಕರಿಸಿರುವುದನ್ನು ಗ್ರಾಮವಾಸಿ ಭೂಮಿ ಹಕ್ಕು ಸಮಿತಿಯ ತ್ರಿಮೂರ್ತಿ ಸ್ವಾಗತಿಸಿದ್ದಾರೆ. ಮೆಣಸೆ ಗ್ರಾಮ ಪಂಚಾಯಿತಿಯ ಕೊರಡಕಲ್ಲಿನಲ್ಲಿ ಭಾನುವಾರ ಏರ್ಪಡಿಸಿದ್ದ ಗ್ರಾಮವಾಸಿ ಭೂಮಿ ಹಕ್ಕು ಸಮಿತಿಯ ಸಭೆಯಲ್ಲಿ ಮಾತನಾಡಿದರು. ಸಭೆಯಲ್ಲಿ ರಾಜನ್, ಕಣದಮನೆ ಜಗದೀಶ್, ಸಂತೋಷ್ ಕಾಳ್ಯ, ಮಂಜುನಾಥ್, ಹರೀಶ್, ಸಂತೃಪ್ತ ನಾಗರಾಜ್, ಶುಭಕೃತ ಹೆಗ್ಡೆ, ಲಿಂಗಪ್ಪ, ನಾಗೇಶ್ ಮತ್ತಿತರರು ಇದ್ದರು. ಸಾರ್ವಜನಿಕ ಶ್ರೀ ಮಹಾಗಣಪತಿ ಸೇವಾ ಸಮಿತಿಯ ಅಧ್ಯಕ್ಷರಾಗಿ HR ರತ್ನಾಕರ್ ಶೆಟ್ಟಿ ಆಯ್ಕೆಯಾಗಿದ್ದಾರೆ. ಶೃಂಗೇರಿ ಸುಬ್ಬಣ್ಣ ಕಾರ್ಯದರ್ಶಿ, ಹರೀಶ್ ಶೆಟ್ಟಿ ಗೌರವಾಧ್ಯಕ್ಷ, ML ಪ್ರಕಾಶ್ ಗೌರವ ಉಪಾಧ್ಯಕ್ಷ, ಶ್ರೀವಿದ್ಯಾ ಅರುಣ ಉಪಾಧ್ಯಕ್ಷರು, B ನಾಗೇಂದ್ರ, ನಿತ್ಯಾನಂದ ನಾಯಕ್ ಕಾರ್ಯದರ್ಶಿ, ನಾಗೇಶ್ ಕಾಮತ್, ರಾಧಿಕಾ ಜಯಕುಮಾರ್ ಸಂಚಾಲಕರು, HS ವೇಣುಗೋಪಾಲ್ ಖಜಾಂಚಿಯಾಗಿ ಆಯ್ಕೆಯಾಗಿದ್ದಾರೆ. ಇಂದಿನ ಚಿಂತನ: ಅಸೂಯೆ ಎಂಬುದು ಎಲ್ಲ ಗುಲಾಮರ ಹಾನಿಕರ ಲಕ್ಷಣ. ಅದೇ ನಮ್ಮ ದೇಶದ ದೊಡ್ಡ ಪಿಡುಗು. ಅದನ್ನು ಯಾವಾಗಲೂ ತೊಡೆದು ಹಾಕಿ. ಸ್ವಾಮಿ ವಿವೇಕಾನಂದ. ಜಾಹೀರಾತು: ಹಸ್ತಜಾತಕ, ಮುಖಲಕ್ಷಣ ನೋಡಿ, ಗೋಚರ ಫಲ ನೋಡಿ ಸಂಪೂರ್ಣ ಭವಿಷ್ಯ ತಿಳಿಸುವವರು. ಸಂಪರ್ಕಿಸಿ ಪಂಡಿತ್ ಸತೀಶ್ ಪಣಿಕಾರ್. ಮೊಬೈಲ್ ನಂಬರ್ 9611261777. ಸುದ್ದಿ ಸಂಪಾದಕ KL ಗೋಪಾಲಕೃಷ್ಣ, ಸಹಕಾರ KV ರಮೇಶ್, ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸಪ್ ಸಂಖ್ಯೆಯನ್ನು 9448843831 ವಾಟ್ಸಪ್ ಮಾಡಬಹುದು. ವಂದನೆಗಳು.